ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಈಗಾಗಲೇ ಎಲೆಕ್ಷನ್ ಅನೌನ್ಸ್ ಆಗಿರೋದ್ರಿಂದ 23 ಮತ್ತು 29ನೇ ತಾರೀಕು 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಆದರೆ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜಿದ್ದಿನ ಕಣ ಆಗಿದೆ. ಈಗ 3 ಪಕ್ಷಗಳು, ಒಂದು ಕಡೆ ಬಿಜೆಪಿ, ಕಾಂಗ್ರೆಸ್, ಟಿಎಂಸಿ, ಹೀಗೆ ಇವರೆಲ್ಲರೂ ಕೂಡ ಯಾವ ರೀತಿಯಾಗಿ ಪ್ರಣಾಳಿಕೆಗಳಲ್ಲಿ ಮತದಾರ ಮನಸ್ಸು ಗೆಲ್ಲೋದಕ್ಕೆ ಘೋಷಣೆಗಳನ್ನ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಒಬ್ಬರ ಪ್ರಣಾಳಿಕೆ ಮತ್ತೊಬ್ಬರ ಪ್ರಣಾಳಿಕೆಗಳಿಂದ ವಿಭಿನ್ನ ಆಗಿದೆಯಾ, ಯಾರನ್ನ ಕೇಂದ್ರೀಕೃತವನ್ನಾಗಿ ಈ ಒಂದು ಪ್ರಣಾಳಿಕೆಗಳನ್ನ ಈ ಸಲ ಅನೌನ್ಸ್ ಮಾಡಲಾಗಿದೆ ಅನ್ನೋದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ಏಪ್ರಿಲ್ 23 ಹಾಗೆಯೇ 29ರಂದು 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಎಲ್ಲಾ ಪಕ್ಷಗಳು ಈಗಾಗಲೇ ಭರ್ಜರಿ ಸಿದ್ಧತೆಗಳನ್ನ ಮಾಡಿಕೊಂಡು ರ್ಯಾಲಿಯನ್ನ ಮಾಡಿ ಪ್ರಚಾರವನ್ನ ಬಹಳ ಜೋರಾಗಿ ಮಾಡ್ತಾ ಇದೆ. ಇದರ ಫಲಿತಾಂಶ ಏನಿದ್ರು 4ರಂದು ಗೊತ್ತಾಗುತ್ತೆ. ಆದ್ರೆ ಈ ಚುನಾವಣೆಗಿಂತ ಮುಂಚೆ ಎಲ್ಲಾ ಪಕ್ಷಗಳು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದು ಮತದಾರರಿಗೆ ಸಾಕಷ್ಟು ಆಮಿಷಗಳನ್ನ, ಘೋಷಣೆಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು ಪಶ್ಚಿಮ ಬಂಗಾಳ ಚುನಾವಣೆಗೆ ತಮ್ಮ ಪ್ರಣಾಳಿಕೆಗಳಲ್ಲಿ ಕೊಟ್ಟ ಭರವಸೆಗಳ ಮೂಲಕ ಟಿಎಂಸಿ, ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಕೂಡ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಒಂದ್ ಕಡೆ ಟಿಎಂಸಿ ಮತ್ತು ಬಿಜೆಪಿ ಅಲ್ಪಸಂಖ್ಯಾತರು, ಧ್ರುವೀಕರಣ, ರಾಷ್ಟ್ರೀಯತೆ ಬಗ್ಗೆ ವಿಭಿನ್ನ ರೀತಿಯಲ್ಲೇ ಸ್ಪರ್ಧೆಯನ್ನ ರೂಪಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇವರ ಟಾರ್ಗೆಟ್ ಏನಿದ್ರು ಕೂಡ ಎಲ್ಲ ಪಕ್ಷಗಳದ್ದು ಮಹಿಳೆಯರು, ಯುವಕರು, ಕಲ್ಯಾಣ ಯೋಜನೆಗಳ ಫಲಾನುಭವಿಗಳ ಯಾರು ಇದಾರೋ ಆ ಒಂದು ಗುಂಪು ಅಂತ ಹೇಳ್ಬೋದು. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಈ ಭದ್ರಕೋಟೆಯನ್ನ ಭೇದಿಸುವುದಕ್ಕೆ ಬಿಜೆಪಿ ಒಂದಷ್ಟು ರೀತಿಯಾದಂತಹ ನೀಲನಕ್ಷೆಯನ್ನ ಹಾಕೊಂಡು ಅದೇ ರೀತಿಯ ವರ್ಕ್ ಅನ್ನ ಮಾಡ್ತಾ ಇದೆ. ಅವರ ಗುರಿ ಕಲ್ಯಾಣ ಯೋಜನೆಗಳು, ಉದ್ಯೋಗ, ಮಹಿಳಾ ಸುರಕ್ಷತೆ, ಉತ್ತರ ಬಂಗಾಳದ ಅಭಿವೃದ್ಧಿ ಹಾಗೂ ಪ್ರಮುಖವಾಗಿ ಉಚಿತ ಬಸ್ ಪ್ರಯಾಣ, ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿ ಸಹಾಯಧನ, ಹೀಗೆ ಹಿಂದುತ್ವದ ಅಜೆಂಡಾಗಳು, ಯುಸಿಸಿ, ಮತಾಂತರ ನಿಷೇಧ ಎಲ್ಲವನ್ನ ಕೂಡ ಒಟ್ಟುಗೂಡಿಸಿ ಪ್ರಣಾಳಿಕೆಯನ್ನ ರೆಡಿ ಮಾಡಲಾಗಿದೆ. ಬಿಜೆಪಿಯ ಪ್ರಮುಖ ಭರವಸೆಗಳನ್ನ ನೋಡೋದಾದ್ರೆ ಮೊದಲೇ ಅವರು ಹೇಳಿದಾಗೆ ಭಯವಲ್ಲ ಭರವಸೆ ಅನ್ನುವ ಪ್ರಬಲ ಘೋಷವಾಕ್ಯ ಇದೆ. ರಾಜ್ಯದ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಮತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿಯ ಆರ್ಥಿಕ ನೆರವು ಕೊಡೋದು. ಮಮತಾ ಬ್ಯಾನರ್ಜಿಯವರ ಲಕ್ಷ್ಮೀರ್ ಭಂಡಾರ್ ಅನ್ನುವ ಯೋಜನೆಗೆ ಪ್ರತಿಯಾಗಿ ಬಿಜೆಪಿ 3,000 ರೂಪಾಯಿ ಮೊತ್ತದ ಭರವಸೆ ಕೊಟ್ಟಿರೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯುವಕರು, ಅವರಿಗೆ 15,000 ರೂಪಾಯಿಯನ್ನು ಒದಗಿಸುವಂತಹ ಘೋಷಣೆ. ಸರ್ಕಾರಿ ನೌಕರರಿಗೆ 45 ದಿನಗಳೊಳಗೆ 7ನೇ ವೇತನ ಆಯೋಗ ಜಾರಿ ಮಾಡೋದು ಹಾಗೂ ಬಾಕಿ ಇರುವಂತಹ ತುಟ್ಟಿ ಭತ್ಯೆ ಅಂದ್ರೆ ಡಿಎ ಅನ್ನ ನಾವು ಪಾವತಿಸ್ತೀವಿ ಅನ್ನುವ ಭರವಸೆ ಕೊಡಲಾಗಿದೆ. ಇನ್ನು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಉಚಿತ ಬಸ್ ಪ್ರಯಾಣ ಸೇವೆಯನ್ನ ಜಾರಿಗೆ ತರುವಂತಹ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಕೇವಲ 6 ತಿಂಗಳೊಳಗೆ ಪಶ್ಚಿಮ ಬಂಗಾಳದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿಯನ್ನ ಜಾರಿಗೊಳಿಸ್ತೀವಿ ಅನ್ನೋದು ಬಹುದೊಡ್ಡ ಘೋಷಣೆಯಾಗಿದೆ. ಕಳೆದ 15 ವರ್ಷಗಳ ಟಿಎಂಸಿ ಆಡಳಿತದಲ್ಲಿ ನಡೆದಿರುವ ಭ್ರಷ್ಟಾಚಾರ, ಆರ್ಥಿಕ ಅವ್ಯವಹಾರಗಳ ಕುರಿತು ಸಮಗ್ರ ಮಾಹಿತಿ ಕೊಡೋದಕ್ಕೆ ನೀವು ಶ್ವೇತಪತ್ರ ಬಿಡುಗಡೆಯನ್ನ ಮಾಡಬೇಕು, ನಾವು ಮಾಡಿಸ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಬೇರೂರಿರುವ ಮಾಫಿಯಾ ಆಗಿರ್ಬೋದು, ಸಿಂಡಿಕೇಟ್ ರಾಜ್ ಹಾಗೂ ಸರ್ಕಾರಿ ಯೋಜನೆಗಳು ನಡೀತಾ ಇರುವ ಕಟ್ ಮನಿ ಅಂದ್ರೆ ಲಂಚ ಅಥವಾ ಕಮಿಷನ್ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ರಾಜ್ಯದ ಯುವಕರನ್ನ ಕೇಂದ್ರೀಕೃತವಾಗಿಸಿ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದಕ್ಕೆ ಬೃಹತ್ ಕೈಗಾರಿಕೆ ಮತ್ತು ಬಂಡವಾಳ ಹೂಡಿಕೆಗೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ 1 ಕೋಟಿ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಘೋಷಣೆ ಮಾಡಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವುದಕ್ಕೆ ಹಾಗೆಯೇ ಅವರಿಗೆ ಸಂಪೂರ್ಣವಾದ ಭದ್ರತೆ ಒದಗಿಸುವುದಕ್ಕೆ ವಿಶೇಷ ದುರ್ಗಾ ಸುರಕ್ಷಾ ಸ್ಕ್ವಾಡ್ ಅನ್ನುವ ಪಡೆಯನ್ನ ರಚಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಟಿಎಂಸಿ ಸರ್ಕಾರ ರಾಜ್ಯದಲ್ಲಿ ತಡೆ ಹಿಡಿದಿರೋ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಆರೋಗ್ಯ ವಿಮೆ ಯೋಜನೆಯಾದ ಆಯುಷ್ಮಾನ್ ಭಾರತನ ನಾವು ತಕ್ಷಣದಿಂದಲೇ ಜಾರಿಗೆ ತರ್ತೀವಿ ಅಧಿಕಾರಕ್ಕೆ ಬಂದ್ರೆ ಅಂತಾನು ಹೇಳಿದ್ದಾರೆ. ಆರೋಗ್ಯ ಮೂಲಸೌಕರ್ಯವನ್ನ ಮೇಲ್ದರ್ಜೆಗೇರಿಸೋದಕ್ಕೆ ಉತ್ತರ ಬಂಗಾಳದಲ್ಲಿ ಸುಸಜ್ಜಿತವಾದ ಹೊಸ ಏಮ್ಸ್ ಆಸ್ಪತ್ರೆಯನ್ನು ಸ್ಥಾಪಿಸ್ತೀವಿ. ಜೊತೆಗೆ ವಿಶ್ವವಿಖ್ಯಾತ ಡಾರ್ಜಿಲಿಂಗ್ ಚಹಾ ಬೆಳೆಗಾರರನ್ನ ಬೆಂಬಲಿಸೋದಕ್ಕೆ, ಅದಕ್ಕೆ ಸೂಕ್ತವಾದ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋದಕ್ಕೆ ಜಾಗತಿಕ ಮಟ್ಟದಲ್ಲಿ ಜಿಐ ಬ್ರ್ಯಾಂಡಿಂಗ್ ಅನ್ನು ಉತ್ತೇಜಿಸ್ತೀವಿ ಅಂತಾನೆ ಹೇಳಿದ್ದಾರೆ. ಸ್ಥಳೀಯ ಸಂಸ್ಕೃತಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಕುರ್ಮಾಲಿ ಮತ್ತು ರಾಜವಂಶಿ ಭಾಷೆಗಳನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸೋದಕ್ಕೂ ಕೂಡ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಅಕ್ರಮ ಮತ್ತು ಬಲವಂತದ ಮತಾಂತರವನ್ನ ಕಟ್ಟುನಿಟ್ಟಾಗಿ ನಿಷೇಧಿಸೋದಕ್ಕೆ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತರ್ತೀವಿ ಅನ್ನೋದು ಬಿಜೆಪಿಯ ಅತಿ ದೊಡ್ಡ ಪ್ರಣಾಳಿಕೆಯಲ್ಲಿರುವ ಅಂಶ ಅಂತಾನೆ ನಾವು ಹೇಳಬೇಕು. ಇನ್ನು ಕಾಂಗ್ರೆಸ್ ಪಕ್ಷ ಕೂಡ ವಿಭಿನ್ನವಾಗೇನಿಲ್ಲ.
ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅಥವಾ ಸಿಪಿಎಂ ಜೊತೆ ಈ ಸಲ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳದೆ 294 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದು, ಉದ್ಯೋಗ, ಕೈಗಾರಿಕೆ ಮತ್ತು ಆಡಳಿತ ವಿರೋಧಿ ಅಲೆಯ ಮೇಲೆ ಕೇಂದ್ರೀಕೃತವಾದ ಭರವಸೆಗಳ ಮೂಲಕ ರಾಜಕೀಯ ಪ್ರಸ್ತುತೆಯನ್ನು ತಾವು ಮರಳಿ ಪಡೆಯುವಂತಹ ಪ್ರಯತ್ನವನ್ನ, ಹೋರಾಟವನ್ನ ಮಾಡ್ತಾ ಇರುವ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಟಿಎಂಸಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದು ಆರ್ಥಿಕ ಅಭಿವೃದ್ಧಿಯ ಭರವಸೆ ಕೊಟ್ಟಿದೆ. ಉದ್ಯೋಗ ಸೃಷ್ಟಿ, ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ಸಹಾಯಧನ ಕೊಡೋದು, ರೈತರಿಗೆ 15,000 ರೂಪಾಯಿ ನೆರವು ಕೊಡೋದು, ಸ್ನಾತಕೋತ್ತರ ಹಂತದವರಿಗೆ ಉಚಿತ ಶಿಕ್ಷಣದ ಭರವಸೆಗಳನ್ನು ಒಳಗೊಂಡ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಮಹಿಳಾ ಸಬಲೀಕರಣ ವಿಚಾರವನ್ನ ಇವರು ಕೂಡ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಮಹಿಳೆಯರಿಗೆ ಮಾಸಿಕವಾಗಿ 2,000 ರೂಪಾಯಿ ಸಹಾಯಧನ ಕೊಡೋದು, ಜೊತೆಗೆ ಉಚಿತ ಸರ್ಕಾರಿ ಸಾರಿಗೆ ಸೌಲಭ್ಯವನ್ನು ಕೊಡುವಂತಹ ವಿಚಾರವನ್ನು ಕೂಡ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಏನು ಹೇಳಿದ್ದಾರೆ ಆ ಒಂದು ವಿಚಾರವನ್ನು ಕೂಡ ಇಲ್ಲೂ ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಇನ್ನು ಸ್ನಾತಕೋತ್ತರ ಹಂತದವರಿಗೆ ಉಚಿತ ಶಿಕ್ಷಣ, ಕೌಶಲ್ಯ ಮತ್ತು ಅಧಿಕಾರಕ್ಕೆ ಬಂದಂತಹ ಮೊದಲ ಸಂಪುಟ ಸಭೆಯಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಎಐ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ರೈತರಿಗೆ ಹೇಳಿದ್ದು, ಸಣ್ಣ ಮತ್ತು ಭೂಮಿ ಇಲ್ಲದ ರೈತರಿಗೆ ವಾರ್ಷಿಕ 15,000 ರೂಪಾಯಿ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿ, ಪ್ರತಿ ಕುಟುಂಬಕ್ಕೆ ಆರೋಗ್ಯದ ವಿಚಾರದಲ್ಲಿ 10 ಲಕ್ಷದವರೆಗೆ ನಾವು ಆರೋಗ್ಯ ವಿಮೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿರುವಂತೆ ರೈತರಿಗೆ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲರಿಗೂ ಕೂಡ ಸಿಗುತ್ತೆ, ಅಲ್ಲಿ ರೈತರಿಗೆ ಉಚಿತ 200 ಯೂನಿಟ್ ವಿದ್ಯುತ್ ಅನ್ನ ನಾವು ಕೊಡ್ತೀವಿ ಅನ್ನುವಂತಹ ಪ್ರಣಾಳಿಕೆಯನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ ಟಿಎಂಸಿ ಏನ್ ಹೇಳಿದೆ ಅಂತ ನೋಡೋದಾದ್ರೆ, ಆಡಳಿತಾರೂಢ ಟಿಎಂಸಿ ಮಾತ್ರ ಬಂಗಾಳಕ್ಕಾಗಿ ದಿದಿಯ ಪ್ರತಿಜ್ಞೆಗಳು ಅಂತ ಹೇಳಿ ಅನೇಕ ವಿಚಾರಗಳನ್ನ ಘೋಷಣೆ ಮಾಡಿಕೊಂಡಿದೆ. ಆಗಲೇ ಹೇಳಿದಾಗೆ ಲಕ್ಷ್ಮೀರ್ ಭಂಡಾರ್ ಹೆಚ್ಚಳ ಮಾಡೋದು, ಮಹಿಳೆಯರಿಗೆ ನೀಡುವ ಮಾಸಿಕ ಆರ್ಥಿಕ ನೆರವಲ್ಲಿ 500 ರೂಪಾಯಿ ಹೆಚ್ಚಳ ಮಾಡೋದು, ಇನ್ನು ಮುಂದೆ ಸಾಮಾನ್ಯ ವರ್ಗಕ್ಕೆ 1,500 ರೂಪಾಯಿ, ಹಾಗೆಯೇ SC/ST ಮಹಿಳೆಯರಿಗೆ 1,700 ರೂಪಾಯಿ ಕೊಡುವ ಹಾಗೆ ಮಾಡೋದು, ಯುವ ಸಾಥಿ ಯೋಜನೆ ಮೂಲಕ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಆರ್ಥಿಕ ಸಹಾಯ ಮಾಡ್ತೀವಿ ಅನ್ನುವ ಘೋಷಣೆ, ಬೃಹತ್ ಕೃಷಿ ಬಜೆಟ್ ಅನ್ನ ಮಂಡಿಸ್ತೀವಿ ಅಂತ ಹೇಳಿದೆ. ರೈತರಿಗಾಗಿ 30,000 ಕೋಟಿ ರೂಪಾಯಿಗಳ ಪ್ರತ್ಯೇಕ ಬಜೆಟ್ ಸ್ಥಾಪನೆ ಮಾಡೋದು ಮತ್ತು ಭೂಹೀನ ರೈತರು ಯಾರಿದ್ದಾರೆ ಅವರಿಗೆ ನಾವು ವಿಶೇಷ ಬೆಂಬಲ ಕೊಡ್ತೀವಿ ಅನ್ನುವ ಘೋಷಣೆಯನ್ನು ಮಾಡಿದೆ. ಜೊತೆಗೆ ಮತ್ತೊಂದು ವಿಶೇಷವಾದ ಪ್ರಣಾಳಿಕೆಯಲ್ಲಿ ಘೋಷಣೆ ಅಂತ ಹೇಳಿದ್ರೆ, ಪ್ರತಿ ಕುಟುಂಬಕ್ಕೂ ಪಕ್ಕಾ ಮನೆ ಕೊಡ್ತೀವಿ, ಪ್ರತಿಯೊಂದು ಕುಟುಂಬಕ್ಕೂ ರಾಜ್ಯದಲ್ಲಿರುವವರಿಗೆ ಸ್ವಂತ ಮನೆ ಮತ್ತು ಕೊಳವೆ ಮೂಲಕ ಶುದ್ಧ ಕುಡಿಯುವ ನೀರನ್ನ ಕೊಡ್ತೀವಿ ಅನ್ನುವ ಭರವಸೆ ಕೊಟ್ಟಿದೆ. ಜೊತೆಗೆ ಪ್ರತಿ ಬ್ಲಾಕ್ನಲ್ಲಿ ವಾರ್ಷಿಕ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡೋದು, ಸರ್ಕಾರಿ ಶಾಲೆಗಳ ಮೂಲಸೌಕರ್ಯವನ್ನು ವಿಶ್ವದರ್ಜೆಗೆ ಮೇಲ್ದರ್ಜೆಗೆ ಏರಿಸುವಂತಹ ಭರವಸೆ ಕೊಟ್ಟಿದೆ. ಜೊತೆಗೆ ಬಂದರ್ ಆಗಿರ್ಬೋದು, ಜಾಗತಿಕ ವ್ಯಾಪಾರ ಕೇಂದ್ರದ ಮೂಲಕ ಬಂಗಾಳವನ್ನ ಪೂರ್ವ ಭಾರತದ ಆರ್ಥಿಕ ಹಬ್ ಮಾಡ್ತೀವಿ ಅಂತಾನು ಹೇಳಿದೆ. ಹಿರಿಯ ನಾಗರಿಕರಿಗೆ ನಿರಂತರವಾಗಿ ಪಿಂಚಣಿ ಕೊಡೋದು, ಸುರಕ್ಷತಾ ಜಾಲದ ವಿಸ್ತರಣೆಯನ್ನ ಮಾಡೋದು, 7 ಹೊಸ ಜಿಲ್ಲೆಗಳ ಸ್ಥಾಪನೆ ಮಾಡ್ತೀವಿ, ನಗರ ಸ್ಥಳೀಯ ಸಂಸ್ಥೆಗಳ ಸಂಖ್ಯೆ ಹೆಚ್ಚಳ ಮಾಡ್ತೀವಿ, ನೇರ ನಗದು ವರ್ಗಾವಣೆ ಮಾಡ್ತೀವಿ, ಮಹಿಳಾ ಕೇಂದ್ರಿತ ಕಲ್ಯಾಣ ಯೋಜನೆಗಳನ್ನು ತರ್ತೀವಿ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ಎಚ್ಚರಿಕೆಯಿಂದ ಇರುವ ಆಗುವಂತಹ ಅನೇಕ ಯೋಜನೆಗಳನ್ನು ನಾವು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಲಕ್ಷ್ಮೀರ್ ಭಂಡಾರ್ನಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೂ ಕೂಡ ಈಗಾಗಲೇ ದುಡ್ಡು ನೀಡುವಂತಹದನ್ನ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರುವಂಥದ್ದು. ಇದು ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಸಿ ಆಡಳಿತ ವಿರೋಧಿ ಅಲೆಯನ್ನ ಬಲವನ್ನ ಒಟ್ಟುಗೂಡಿಸುವ ಬೆದರಿಕೆ ಹಾಕಿದಾಗಲೆಲ್ಲ ಪಕ್ಷವನ್ನ ರಕ್ಷಣೆ ಮಾಡಿರುವಂತಹ ಮಹಿಳೆಯರನ್ನ ಒಗ್ಗೂಡಿಸುವಂತಹ ಟಿಎಂಸಿ ಒಂದು ಪ್ರಯತ್ನ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 2011ರಿಂದ ಟಿಎಂಸಿಯನ್ನ ಅಧಿಕಾರದಲ್ಲಿ ಉಳಿಸಿಕೊಂಡಿದ್ದಾರೆ ಅಲ್ಲಿನ ಮಹಿಳೆಯರು, ಅಲ್ಪಸಂಖ್ಯಾತರು, ಹಾಗೆಯೇ SC/ST ಮತದಾರರು. ಸೊ ಸಾಮಾಜಿಕ ಒಕ್ಕೂಟವನ್ನ ಮಮತಾ ಬ್ಯಾನರ್ಜಿ ಇದನ್ನೇ ಒಂದು ಗುಂಪನ್ನ ನಂಬಿಕೊಂಡ್ರೆ, ಬಿಜೆಪಿ ಆರ್ಥಿಕ ನೆರವುಗಳ ಭರವಸೆ ಕೊಡೋದ್ರ ಮೂಲಕ ಬಂಗಾಳದ ಹೆಮ್ಮೆನ ನಾವು ಎತ್ತು ತೋರಿಸ್ತೀವಿ ಅಂತ ಹೇಳ್ತಾ ಇದೆ. ಜೊತೆಗೆ UCCಯನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಹಿಂದೂ ನಿರಾಶ್ರಿತರಿಗೆ ಪೌರತ್ವ ಕೊಡ್ತೀವಿ ಅನ್ನುವ ಪ್ರತಿಜ್ಞೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಅಧಿಕಾರ ಹಿಡಿಯ ಹೋರಾಡ್ತಾ ಇರುವ ಟಿಎಂಸಿ ಮತ್ತು ಬಿಜೆಪಿಗಿಂತ ಭಿನ್ನವಾಗಿ ಕಾಂಗ್ರೆಸ್ ಆಗಿರ್ಬೋದು, ಎಡಪಂಥೀಯರು ತಾವು ಮತದಾರರಿಗೆ ಇನ್ನೂ ಕೂಡ ಅಸ್ತಿತ್ವದಲ್ಲಿದ್ದೇವೆ ಅನ್ನುವ ನೆನಪಿಸೋದಕ್ಕೆ ಒಂದಷ್ಟು ಪ್ರಣಾಳಿಕೆಗಳ ಮೂಲಕ ಹೋರಾಡ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಟಿಎಂಸಿ ಮುಸ್ಲಿಮರೊಂದಿಗೆ ನೇರವಾಗಿ ಮಾತನಾಡುವ ರೀತಿಯಾದಂತಹ ಪ್ರಣಾಳಿಕೆ ಹೊರಡಿಸಿದ್ರೆ 30% ಮತದಾರನ ಮುಸ್ಲಿಮರು ಹೊಂದಿರೋದು, 110ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅವರ ಪ್ರಭಾವ ಕೂಡ ಇರುತ್ತೆ. ವಕ್ಫ್ ಆಸ್ತಿ, ಅಲಿಯಾ ವಿಶ್ವವಿದ್ಯಾಲಯ, ಹಾಗೆಯೇ ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಕೌಶಲ್ಯ ತರಬೇತಿಯ ಕುರಿತಾದ ಭರವಸೆಗಳನ್ನು ಕೂಡ ಬಿಜೆಪಿ ಹೆಚ್ಚುತ್ತಾ ಇರುವ ಆಕ್ರಮಣಶೀಲತೆ ಮತ್ತು ವಕ್ಫ್ ವಿಷಯದ ಕುರಿತು ಹೊಸ ರೀತಿಯಾಗಿ ಅಸ್ತ್ರವನ್ನಾಗಿ ಈಗ ಮಾಡ್ಕೊಳ್ತಾ ಇದೆ ಟಿಎಂಸಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿ ಆ ಧ್ರುವೀಕರಣವನ್ನೇ ತನ್ನ ಪ್ರಚಾರದ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಿದೆ. ಅಧಿಕಾರಕ್ಕೆ ಏನಾದರೂ ಬಂದ್ರೆ 6 ತಿಂಗಳೊಳಗೆ ನಾವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀವಿ, ಒಳ ನುಸುಳುವಿಕೆಯನ್ನ ನಿಲ್ಲಿಸ್ತೀವಿ, ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತೀವಿ, ಅವರನ್ನ ಗಡೀಪಾರು ಮಾಡುವ ಕೆಲಸ ಮಾಡ್ತೀವಿ, ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ವಿರುದ್ಧ ಕಾನೂನುಗಳನ್ನ ಜಾರಿಗೆ ತರ್ತೀವಿ. ಈ ಮೂಲಕ ಹಿಂದೂ ಮತಗಳನ್ನ ಕ್ರೋಢೀಕರಿಸುವ ಲೆಕ್ಕಾಚಾರದ ಪ್ರಯತ್ನ ಆಗಿದೆ.
ಮತದಾನ ಸಮೀಪಿಸ್ತಾ ಇರುವಾಗ ಪ್ರತಿಯೊಂದು ಭರವಸೆಯೂ ನಿಜವಾಗಿಯೂ ಒಂದು ನಿರ್ದಿಷ್ಟ ಮತದಾರರ ಗುಂಪಿಗೆ ಸಂಕೇತೀಕೃತ ಮನವಿಯಾದರೂ ಕೂಡ ಒಂದು ಕಲ್ಯಾಣ ಯೋಜನೆ, ಗುರುತಿನ ಹೇಳಿಕೆ, ಚುನಾವಣಾ ಅಂಕಗಣಿತವನ್ನ ಬದಲಾಯಿಸೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಇಲ್ಲಿ ಪಡೆದಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಒಂದು ಬಿಜೆಪಿಯ ಪರಿವರ್ತನಾ ಪಯಣ, ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿಯವರ ಅಭಿವೃದ್ಧಿ ಮತ್ತು ಅಸ್ಮಿತೆಯ ಹೋರಾಟ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹೋರಾಟ. ಸೊ ಇವೆಲ್ಲವೂ ಕೂಡ ಮತದಾರರ ಮನವನ್ನ ಗೆಲ್ಲತ್ತಾ, ಯಾರ ಪರವಾಗಿ ಮತದಾರ ವೋಟ್ ಮಾಡ್ತಾರೆ ಅನ್ನೋದು ಮೇ 4ರಂದು ಹೊರಬೀಳುವ ಫಲಿತಾಂಶದಲ್ಲಿ ಗೊತ್ತಾಗಲಿದೆ. ಬಂಗಾಳದ ಮುಂದಿನ ಪಥವನ್ನ ನಿರ್ಧಾರ ಮಾಡಲಿದ್ದಾರೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.